ಶಿವಮೊಗ್ಗ ಸಮರದ ಮೆಗಾ ಅಪ್ಡೇಟ್ ಇದು. ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಂಥ ಬೆನ್ನಲ್ಲೇ ಇವತ್ತು ಮತ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಮೋದಿ BY ರಾಘವೇಂದ್ರ ಅವರ ಪರ ಮತ ಪ್ರಚಾರಕ್ಕೆ ಬಂದರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿರುವಂಥ ಈಶ್ವರಪ್ಪನವರು ಮತ ಪ್ರಚಾರ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠ ಮಂದಿರಗಳಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಬಿಳಕಿ ಮಠದಲ್ಲಿದ್ದಾಗ ಈಶ್ವರಪ್ಪಗೆ ಅಯೋಧ್ಯೆಯಿಂದ ಒಂದು ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಯೋಧ್ಯೆಯಿಂದ ಕರೆ ಮಾಡಿದಂಥ RSS ನಾಯಕ ಗೋಪಾಲ್ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಹೋಗುವಂತೆ ಗೋಪಾಲ್ ಮನವಿ ಮಾಡಿಕೊಂಡಿದ್ದಾರಂತೆ. ರಾಘವೇಂದ್ರ ಪರ ಮತಯಾಚನೆ ಮಾಡುವ ಹಿನ್ನೆಲೆ ನಾನು ಹೇಗೆ ಹೋಗಲಿ ಅಂತ ಹೇಳ್ತಾರೆ. ರಿಪಬ್ಲಿಕ್ ನಡಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಮೋದಿ ಬರ್ತಾ ಇರೋದು ರಾಘವೇಂದ್ರ ಪರ ಮತಯಾಚನೆ ಮಾಡೋದಕ್ಕೆ, ನಾನು ಮೋದಿ ಭಕ್ತ, ಮೋದಿ ನನಗೆ ದೇವರಿದ್ದಂಗೆ, ಆದರೆ ನಾನು ಯಾಕೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದರು. ಈಗ RSS ನಾಯಕ ಕೇಳಿಕೊಂಡಂಥ ಬೆನ್ನಲ್ಲಿ ನಾನು ಯಾಕೆ ಹೋಗಲಿ ಅಂತ ಮತ್ತೆ ಅದೇ ರೀತಿಯ ಮರುಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಾನು ಗೆದ್ದು ಮೋದಿಯವರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಿದ್ದಾರಂತೆ ಈಶ್ವರಪ್ಪ. ಅಯೋಧ್ಯೆಗೆ ಬಂದು ಶ್ರೀರಾಮ ಮತ್ತು ನಿಮ್ಮ ಆಶೀರ್ವಾದವನ್ನು ಪಡೆಯುತ್ತೇನೆ. ಫೋನ್ ಸಂಭಾಷಣೆಯಲ್ಲಿ ಗೋಪಾಲ್ ಜೊತೆ ಈಶ್ವರಪ್ಪ ಮಾತನಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಸಾಧು ಸಂತರು ಇದರ ಅಲ್ಲಿ ಮಠಕ್ಕೆ ಬಂದಿದ್ದೆ. ಎಲ್ಲ ಸಾಧು ಸಂತರು ಬೆಳಗ್ಗೆಯಿಂದ ಸಂಜೆ ನನಗೆ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತಗೋತಾ ಇದ್ದೀನಿ. ನೀವು ಅವರೇ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ವಾ, ನಮ್ಮ ಆಶೀರ್ವಾದ ಹೇಳಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಂ, ಹಾವೇರಿ ಇಲ್ಲಲ್ಲ, ನನ್ನ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು, ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಹಾಂ, ಹೌದು. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರನ ಓಟ್ ಕೇಳ್ತಾರೆ. ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಬರಲಿ, ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ ಬೇಡ. ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿಯ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ನಮಸ್ಕಾರ. ಇದು ಅಯೋಧ್ಯೆಯಿಂದ ಹೈಕಮಾಂಡ್ ತೀರ್ಮಾನ ಅಂತ ತಮಿಳು ಸಾಧು ಸಂತರು ಇದರ ಅಲ್ಲಿ ಮಠಕ್ಕೆ ಬಂದಿದ್ದೆ. ಎಲ್ಲ ಸಾಧು ಸಂತರು ಬೆಳಗ್ಗೆಯಿಂದ ಸಂಜೆ ನನಗೆ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತಗೋತಾ ಇದ್ದೀನಿ. ನೀವು ಅವರೇ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ವಾ, ನಮ್ಮ ಆಶೀರ್ವಾದ ಹೇಳಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಂ, ಹಾವೇರಿ ಇಲ್ಲಲ್ಲ, ನನ್ನ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು, ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಹಾಂ, ಹೌದು. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರನ ಓಟ್ ಕೇಳ್ತಾರೆ. ನಾನೇನು ಮಾಡಲಿ ಅವಾಗ?